ನಾನು ಫಸ್ಟು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಗೇಟ್ ಕ್ಲೋಸ್ ಮಾಡಿ ಬರ್ತಾ ಇದ್ದೆ. ನನಗೇನು ಗೊತ್ತಿದ್ದಿಲ್ಲ. ಬಂದುಬಿಟ್ಟು ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟು ಒಳಗಡೆ ಸ್ನಾನಕ್ಕಂತ ಬಂದಿದ್ದೆ. ಬರುವಾಗ ಸೆಕ್ಯೂರಿಟಿ ಅವ್ರು ಕಾಲ್ ಮಾಡಿದ್ರು. ನಾನು ಫೋನ್ ಎತ್ತಿಲ್ಲ, ನನಗೆ ಗೊತ್ತಾಗಿಲ್ಲ. ತಿರ್ಗಿ ಕೃಷ್ಣ ಅವ್ರು ಕಾಲ್ ಮಾಡಿಬಿಟ್ಟು ನಿಮ್ಮ ಮನೆಗೆ ಯಾರೋ ಕಾಂಪೌಂಡ್ ಹಾರಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಮತ್ತು ಅವ್ರು ಫೋನಲ್ಲೇ ಇದ್ದರು ನನಗೆ, ನಾನು ನರ್ವಸ್ ಆಗ್ತೀನಂತ. ನೀವು ಏನು ಭಯಪಡಬೇಡಿ, ಅವರು ಅಲ್ಲೇ ಇದ್ದಾರೆ, ಏನು ಮಾಡೋದು ಪೊಲೀಸ್ಗೆ ಹೇಳಬೇಕಾ ಅಂತ. ನಾನು IT ಅವ್ರು ಯಾರೋ ಅಂತ 1 ನಿಮಿಷ ಇರಿ ಅಂತ ಅವ್ರಿಗೆ ಹೇಳಿದೆ. ತಿರ್ಗಾ ಅವ್ರು ಹೇಳಿದ್ರು ಅವ್ರು ಹೋದರು ಅಂತ ಹೇಳಿದರು. ಮತ್ತು ಸ್ವಲ್ಪ ಹೊತ್ತಾದಮೇಲೆ ನನ್ನ ಹಸ್ಬೆಂಡಿಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಹಸ್ಬೆಂಡಿಗೆ ಹೇಳಿಬಿಟ್ಟು ಪೊಲೀಸಿಗೆ ಇನ್ಫಾರ್ಮ್ ಮಾಡಿ. ನಿಮ್ಗೆ ಎಂತ ಅನಿಸ್ತದೆ ಈ ಘಟನೆಗೆ? ಇದು ತುಂಬ ಡೋರ್ನೆಲ್ಲ ತುಂಬ ಇದು ಮಾಡಿದಾರಲ್ಲ, ತುಂಬ ನಾನು ನರ್ವಸ್ ಆಗಿದ್ದೆ, ತುಂಬ ಭಯಪಟ್ಟಿದ್ದೆ ನಾನು. ಅದೇ ಇವಾಗ ಏನಂತ ನನಗೆ ಇದು ಯಾರು ಏನಕ್ಕಂತಲೇ ಇದು ಮಾಡೋದು ನನಗೆ ತುಂಬ ಭಯ ಆಗ್ತಾ ಇದೆ. ಇವಾಗ ಯಾರು ಪರಿಚಯ ಇದ್ದಿಲ್ಲ ನಮಗೆ, ಯಾರು ಒಬ್ಬರು ಕೂಡ ಪರಿಚಯ ಇದ್ದಿಲ್ಲ. ಅವರು ಮತ್ತೆ ಬಂದುಬಿಟ್ಟು ತಿರ್ಗಾ ಇದು ಮಾಡಿಬಿಟ್ಟು ಹೋದ್ರಲ್ಲ, ಗೇಟ್ನೆಲ್ಲ ಕಟ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದರು. ಮತ್ತು ಸ್ವಲ್ಪ ಜನ ಆಚೆನೇ ಇದ್ದರು. ನಮ್ಮ ಕ್ಯಾಮ್ರಾದಲ್ಲೂ ನಾನು ವಾಚ್ ಮಾಡಿ ನೋಡಿದ್ದೆ. ಅಲ್ಲ, ಈ ದೊಡ್ಡ ಘಟನೆ ತಡಲಿಕ್ಕೆ ಯಾರು ಸಮಯ ಪ್ರಜ್ಞೆ ಕಾರಣ ಅಂತ? ಸಮಯ ಪ್ರಜ್ಞೆ ನಿಮ್ಗೆ ಫೋನ್ ಮಾಡಿದ್ದಾರೆ ಅವರು ಕೃಷ್ಣ ಅವ್ರು ಕಾಲ್ ಮಾಡಿದ್ದಕ್ಕೆ ಅವ್ರು ಸ್ವಲ್ಪ ನನಗೆ ಧೈರ್ಯ ಹೇಳ್ತಾ ಇದ್ರು. ಕಾಲ್ ಮಾಡಿ ಕಾಲಲ್ಲೇ ಇದ್ದರು ಅವ್ರು ನನಗೆ, ಭಯ ಪಡಬೇಡಿ. ಅವಾಗ ನಾನು ನಮ್ಮ ಟಿವಿಯಲ್ಲಿ ನೋಡ್ತಾ ಇದ್ದೆ. ಇಲ್ಲ, ಒಬ್ರು ಮಾಸ್ಕ್ ಹಾಕೊಂಡಿದ್ರು, ಮತ್ತೆ ಒಬ್ರು ಕೈಲಿ ಬ್ಯಾಗ್ ಇತ್ತು, ಪೊಲೀಸ್ದು ವೇಷ ಹಾಕಿದವ್ರ ಹತ್ರ ಬ್ಯಾಗ್ ಇತ್ತು. ಮತ್ತೆ ಇನ್ನೊಬ್ರು ಗಡ್ಡ ಎಲ್ಲ ಬಿಟ್ಕೊಂಡು ಇದು ಮಾಡ್ಕೊಂಡಿದ್ರು. ಅವರೇ ಜೋರಾಗಿ ಬಾಗ್ಲೆಲ್ಲ ಬಡಿತಾ ಇದ್ರು. ನಾನು ಫುಲ್ ನರ್ವಸ್ ಆಗಿದ್ದೆ. ಮಾತ್ರ ಮನೆಯಲ್ಲಿ ಯಾರು ಇದ್ದಿಲ್ಲಲ್ಲ. ಇಲ್ಲ, ಅದೇನು ಕೇಳಿಸಿಲ್ಲ. ಖಾಲಿ ಕಿರ್ಚಿದ್ದು ಒಂಥರ ಕೇಳ್ತಾ ಇತ್ತು. ಮತ್ತೆ ಬಾಗಿಲನ್ನ ಜೋರಾಗಿ ಇದು ಮಾಡ್ತಾ ಇದ್ರು. ಒಂದು 6-7 ನಿಮಿಷ ಇದ್ದಿದ್ರು. ಕೊಟ್ಟಿದ್ದೀವಿ, ಅವರು ಇದು ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲ ಬಂದಿದ್ರು. ಹೌದೌದು. ಅಂದ್ರೆ ಅವ್ರು ಏನು ಒಂದೇ ದರೋಡೆ ಇರ್ಬೋದು, ಏನಂತ ಅವ್ರು ಮಾಡ್ತಾ ಇದ್ರಲ್ವಾ, ಡೋರ್ ತೆಗ್ದಿದ್ರೆ ಅದೆಲ್ಲ ನಾನು ಇನ್ಫಾರ್ಮ್ ಮಾಡಿದ್ದೆ. ನನ್ನ ಹೆಸರು ಕವಿತಾ ಅಂತ.